ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈ ರುಚಿಗೆ ಸ್ವಾಗತ. ಇವತ್ತು ನಾನು ಹೋಟೆಲಲ್ಲೆಲ್ಲ ಸಿಗುವಂತಹ ತುಂಬ ಫೇಮಸ್ ಆದಂತಹ ಓಪನ್ ಬಟರ್ ಮಸಾಲ ದೋಸೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ದೋಸೆ ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆಯನ್ನು ಹಾಕಿ ಸ್ವಲ್ಪ ಮೆಂತ್ಯ ಕಾಳು ಮತ್ತು ದಪ್ಪ ಅವಲಕ್ಕಿ, ನಿಮ್ಮ ಹತ್ರ ತೆಳು ಅವಲಕ್ಕಿ ಇದ್ದರೆ ಸ್ವಲ್ಪ ಕೊನೆಯಲ್ಲಿ ನೀವು ನೆನೆಸಿಟ್ಕೋಬೋದು ಅಥವಾ ಜಸ್ಟ್ ತೊಳೆದು ರುಬ್ಬುವಾಗ ಹಾಕ್ಕೋಬೋದು. ನಾನಿಲ್ಲಿ ದಪ್ಪ ಅವಲಕ್ಕಿಯನ್ನು ಉಪಯೋಗ ಮಾಡ್ತಾ ಇರೋದ್ರಿಂದ ನೆನೆಯುವಾಗಲೇ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಮುಳುಗುವಷ್ಟು ನೀರನ್ನು ಸೇರಿಸಿ ಒಂದು 4 ರಿಂದ 5 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ನಂತರ ಅದನ್ನು ರುಬ್ಬಿ ನುಣ್ಣಗೆ ಪೇಸ್ಟನ್ನು ಮಾಡ್ಕೋಬೇಕು. ನುಣ್ಣಗೆ ಬ್ಯಾಟರನ್ನು ರೆಡಿ ಮಾಡ್ಕೋಬೇಕು. ಉದ್ದಿನ ಹದ ನಿಮಗೆಲ್ಲ ಗೊತ್ತೇ ಇದೆ. ಉದ್ದಿನ ದೋಸೆ ಹಿಟ್ಟಿರುತ್ತಲ್ಲ, ಆ ಉದ್ದಿನ ದೋಸೆ ಹಿಟ್ಟಿಂದ ಸ್ವಲ್ಪ ಒಂದು ಹದ ದಪ್ಪಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ತಯಾರಿಸಿ ರಾತ್ರಿ ಇಡೀ ನೀವು ನೆನೆಯೋದಕ್ಕೆ ಬಿಡಬೇಕು ಅಥವಾ 7 ರಿಂದ 8 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ನಂತರ ಇದಕ್ಕೆ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ದೋಸೆ ಹಿಟ್ಟನ್ನು ಮೊದಲು ರೆಡಿ ಮಾಡ್ಕೋಬೇಕು. ಹಾಗೆ ಮಸಾಲೆ ದೋಸೆಗೆ ತುಂಬ ಇಂಪಾರ್ಟೆಂಟು ಆಲೂಗಡ್ಡೆ ಪಲ್ಯ. ನಾರ್ಮಲ್ ಆದ ಆಲೂಗಡ್ಡೆ ಪಲ್ಯವನ್ನು ನಾವಿಲ್ಲಿ ರೆಡಿ ಮಾಡ್ಕೋಬೇಕು. ನಂತರ ದೋಸೆ ಕಾವಲಿಯನ್ನು ಬಿಸಿ ಮಾಡಿ, ಮಸಾಲ ದೋಸೆ ಸ್ವಲ್ಪ ತೆಳುವು ಇರುತ್ತೆ, ಆದರೆ ಓಪನ್ ಮಸಾಲ ದೋಸೆ ಸ್ವಲ್ಪ ತಿಕ್ಕಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದಪ್ಪವಾದಂತಹ ದೋಸೆಯನ್ನು ನಾವು ಹಾಕ್ಕೋಬೇಕು. ನಾನಿಲ್ಲಿ ಮುಚ್ಚಿ ಅದನ್ನು ಬೇಯಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಹೋಟೆಲ್ಗಳಲ್ಲೆಲ್ಲ ಮುಚ್ಚಿ ಏನು ಬೇಯಿಸೋದಿಲ್ಲ. ನಾನಿಲ್ಲಿ ಒಂದು ಸಲ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದಾದ ಮೇಲೆ ನೀವು ಮೇಲಿನಿಂದ ಬೆಣ್ಣೆಯನ್ನು ಚೆನ್ನಾಗಿ ಹಚ್ಚಬೇಕು. ಸ್ವಲ್ಪ ಜಾಸ್ತಿ ಬೆಣ್ಣೆ ಇದಕ್ಕೆ ಬೇಕಾಗುತ್ತೆ. ದೋಸೆ ಮಾಡುವಾಗಲೂ ನಿಮಗೆ ಬೆಣ್ಣೆ ಬೇಕಾಗುತ್ತೆ, ಹಾಗೆ ಸರ್ವ್ ಮಾಡುವಾಗ ಕೂಡ ಬೆಣ್ಣೆ ಬೇಕು. ಇದರ ಹೆಸರೇ ಓಪನ್ ಬಟರ್ ಮಸಾಲ, ಸೊ ಬಟರ್ ಇರಲೇಬೇಕು. ಈಗ ಮುಚ್ಚಿರೋದನ್ನು ತೆಗಿಬೇಕು. ತೆಗೆದು ಬೆಣ್ಣೆಯನ್ನು ಚೆನ್ನಾಗಿ ಹಚ್ಚಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಣ್ಣು ಬಿದ್ದಿದೆ. ಹೀಗೆ ಬಂದರೆ ದೋಸೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಇಲ್ಲಿ ಬೆಣ್ಣೆಯನ್ನು ಚೆನ್ನಾಗಿ ಹಚ್ಚಬೇಕು. ನಂತರ ಗನ್ ಪೌಡರ್ನ ಮೇಲಿನಿಂದ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಗನ್ ಪೌಡರ್ ರೆಸಿಪಿ ನಾನು ಈಗಾಗಲೇ ನನ್ನ ಚಾನಲಲ್ಲಿ ತೋರಿಸಿದ್ದೀನಿ, ನೋಡ್ಕೊಳ್ಳಿ. ಹಾಗೆ ಗನ್ ಪೌಡರ್ ಅಂತಂದರೆ ಪುಡಿ ಅಥವಾ ಚಟ್ನಿ ಪುಡಿ ಅಂತಲೂ ನಾವು ತಿಳ್ಕೊಬೋದು. ಅದನ್ನು ಕೂಡ ನೀವು ಇಲ್ಲಿ ಹಾಕ್ಕೋಬೋದು. ಗನ್ ಪೌಡರ್ ಇಲ್ಲ ಅಂತಂದರೆ ಚಟ್ನಿ ಪುಡಿಯನ್ನು ಕೂಡ ಮೇಲಿನಿಂದ ನೀವು ಸೇರಿಸ್ಕೋಬೋದು. ನಂತರ ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯವನ್ನು ಹಾಕಿ ಅದರ ಮೇಲಿನಿಂದ ದೊಡ್ಡದಾದ ಒಂದು ಬೆಣ್ಣೆಯ ಮುದ್ದೆಯನ್ನು ಇಡಬೇಕು. ಇಟ್ಟು ನಿಮಗೆ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಬೆಣ್ಣೆಯನ್ನು ಸುತ್ತಲೂ ಹಾಕಿ ಚೆನ್ನಾಗಿ ಬಿಸಿ ಮಾಡಿ, ನಂತರ ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟನ್ನು ಉದುರಿಸಿ ನಿಮಗಿಷ್ಟವಾದ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು. ಚಟ್ನಿ, ಸಾಂಬಾರ್ ಅಥವಾ ಕೆಂಪು ಚಟ್ನಿ ಯಾವುದ್ರ ಜೊತೆಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ನೋಡೋದಕ್ಕೂ ಸಖತ್ತಾಗಿದೆ, ತಿನ್ನೋದಕ್ಕೂ ಸೂಪರಾಗಿದೆ. ನೀವು ಆರಾಮಾಗಿ ಮನೆಯಲ್ಲಿಯೇ ಹೋಟೆಲ್ ಶೈಲಿಯಲ್ಲಿ ಓಪನ್ ಬಟರ್ ಮಸಾಲ ದೋಸೆಯನ್ನು ಮಾಡ್ಕೋಬೋದು.
ನೀವು ಮಾಡ್ಕೊಳ್ಳಿ, ನನಗೆ ಫೀಡ್ಬ್ಯಾಕನ್ನು ಹೇಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ, ಹಾಗೆ ಹೆಚ್ಚೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು.